ನಮ್ಮ ಕಲ್ಚರಲ್ಲಿ ಏನು ಮಾಡಿದ್ರು, ಎಲ್ಲೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ದೇವರಿಗೆ ಹೋಗಿ ಕಾಣಿಕೆ ಹಾಕೋನವ್ರು. ದೇವರ ಕಾಣಿಕೆ ಅಲ್ಲ, ದೇವರಿಗೆ ಬೇಕಾಗಿಲ್ಲ ಆ ಕಾಣಿಕೆ. ಆದರೆ 4 ಜನ ಬದುಕುವಂತಹ ಸಮಾಜದ ಕಾಣಿಕೆ ಅದು. ಒಂದು ದೇವಸ್ಥಾನದಲ್ಲಿ 4 ಜನ ಬಂದಿರೋರು, ಅಲ್ಲಿ ಒಳ್ಳೆ ಕೆಲಸಗಳಾಗೋದು, ಮದುವೆಗಳಾಗೋದು, ಮುಂಜಿಗಳಾಗೋದು, ಫಂಕ್ಷನ್ಸ್ ಆಗೋದು, ನಾಟ್ಯ ಆಗೋದು, ಎಲ್ಲ ಆಗೋದು, ಅದಕ್ಕೆ ಫಂಡ್ ಬೇಕಲ್ಲ. ನನ್ನ ತಪ್ಪುಗಳಿಗೆ ನಾನು ಹೋಗಿ ಒಂದು ಕಾಣಿಕೆ ಕಟ್ತಾ ಇದ್ದೆ, ತಪ್ಪೇನಿಲ್ಲಲ್ಲ. ಇಲ್ಲಿ ತಪ್ಪು ಮಾಡ್ತಾರೆ, ಅಲ್ಲಿ ಬಂದು ಕಾಣಿಕೆ ಹಾಕ್ತಾರೆ ಅಂತಂದ್ರೆ ಇದು ಆಗ್ತಾನೆ ಇರುತ್ತೆ, ಅದು ಆಗ್ತಾ ಇರುತ್ತೆ. ಇದು ಬ್ಯಾಲೆನ್ಸ್, ಇದು ಬ್ಯಾಲೆನ್ಸ್ ಆಗಲೇಬೇಕಿದು. ಬ್ಯಾಲೆನ್ಸ್ ಇಲ್ಲದೆ ಇದ್ರೆ ಬರೀ ತಪ್ಪೇ ಮಾಡ್ತಾ ಇದ್ರೆ ರಾಕ್ಷಸರಾಗ್ಬಿಡ್ತೀವಿ. ನಮ್ಮಲ್ಲಿ ಮನುಷ್ಯರಾಗೋದಕ್ಕೆ ವಾಪಸ್ ಒಂದು ಸಿಸ್ಟಮನ್ನು ಹುಡುಕೊಂಡಿದ್ದಾರೆ. ಎಲ್ಲೋ ತಪ್ಪು ಮಾಡಿಬಿಟ್ಟೆ, ಯಾರಿಗೋ ಇಬ್ರಿಗೆ ನೋವು ಮಾಡಿಬಿಟ್ಟೆ, ಒಂದು 10 ಜನಕ್ಕೆ ಉದ್ಧಾರ ಮಾಡಬೇಡ, 10 ಜನಕ್ಕೆ ಊಟ ಹಾಕ್ಬೇಡ, ಇದು ಬಂದ್ಬಿಡುತ್ತೆ. ತಪ್ಪು ಮಾಡೋದು ಸಹಜವಾಗಿ ಮಾಡ್ತೀವಿ, ಆದರೆ ತಪ್ಪನ್ನು ಸರಿ ಮಾಡ್ಕೊಳ್ಳುವಂಥದ್ದು ನಮ್ಮಲ್ಲಿದೆ. ಯಾವುದೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ, ಸತ್ತಾಗ್ಲೂ ನಾವು ಊಟ ಹಾಕ್ತೀವಿ, ಬದುಕಿದಾಗ್ಲೂ ಊಟ ಹಾಕ್ತೀವಿ. ಈ ಅನ್ನದಾನ ಅನ್ನೋದು ನಮ್ಮಲ್ಲಿ ಋಣ ತೀರಿಸ್ಕೊಳಕ್ಕೆ ಬಂದ್ಬಿಟ್ಟಿದೆ. ಇದು ಈ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಳ್ಳೆ ಕರ್ಮಗಳನ್ನು ಮಾಡ್ತೀವಿ.